ನಮಸ್ಕಾರ. ಎಸ್ ನ್ಯೂಸ್ಗೆ ಸ್ವಾಗತ. ನಾನು ಎಸ್ ದೇವೇಂದ್ರಗೌಡ. ಇಂದಿನ ಮುಖ್ಯಾಂಶಗಳು. ಪ್ರತಿಮೆಗಳ ಮೂಲಕ ಪ್ರತಿಭಟನೆ ಮಾಡುವ ಅನಿವಾರ್ಯತೆಗೆ ನಾವು ಬಂದಿದ್ದೇವೆ. ಗೋವಿಂದರಾಜ್ ಬಾರ್ಕೇರ್. ರಾಜಕಾರಣಿಗಳ ಅಧಿಕಾರಿಗಳ ನಡುವೆ ಹೈರಾಣಾದ ಬಡ ಬೀದಿ ಬದಿ ವ್ಯಾಪಾರಸ್ಥರ ಬದುಕು ಅತಂತ್ರ. ಪೊಲೀಸ್ ಪಂಪಾಪತಿಯಿಂದ ವಾಹನ ಸವಾರ ಯುವಕರಿಗೆ ಹಿಗ್ಗಾಮುಗ್ಗ ಥಳಿತ, ಆಸ್ಪತ್ರೆಗೆ ದಾಖಲು. ಸನ್ರೈಸ್ ಶಿಕ್ಷಣ ಸಂಸ್ಥೆಯಲ್ಲಿ ವಿಶ್ವ ಮಲೇರಿಯಾ ದಿನಾಚರಣೆ, ವಿದ್ಯಾರ್ಥಿಗಳಿಂದ ಪೋಸ್ಟರ್ ಪ್ರದರ್ಶನ, ಜಾಗೃತಿ ಜಾಥಾ. ಗ್ರಾಮ ಆಡಳಿತಾಧಿಕಾರಿ ಮೇಲೆ ಹಲ್ಲೆ, ಕ್ರಮ ಕೈಗೊಳ್ಳಲು ಸರ್ಕಾರಿ ನೌಕರರ ಸಂಘ ಒತ್ತಾಯ. ಎಸ್ ನ್ಯೂಸ್, ಇದು ನಿಮ್ಮ ಧ್ವನಿ. ವಾರ್ತೆಗಳ ವಿವರ. ವಿವೇಚನೆ ಇದ್ದು 21ನೇ ಶತಮಾನದ ಎಲ್ಲ ಸಾಧ್ಯತೆಗಳನ್ನು ಮೈಗೂಡಿಸಿಕೊಳ್ಳುವ ಕಾಲಘಟ್ಟದಲ್ಲಿ ಇನ್ನೂ ಕೂಡ ಪ್ರತಿಮೆ ಮತ್ತು ಬಿಂಬಗಳ ಆಧಾರದಲ್ಲಿ ನ್ಯಾಯ ಕೇಳುವ ಅಸಹಾಯಕ ಸ್ಥಿತಿಯಲ್ಲಿ ನಾವಿದ್ದೇವೆ. ನಮ್ಮ ವ್ಯವಸ್ಥೆಗಳು ಹಾಗೇ ಇವೆ ಎನ್ನುವುದನ್ನು ಮನಗಾಣಬೇಕು. ವ್ಯವಸ್ಥೆಯ ಭಾಗ ನಾವು. ನಮ್ಮ ನಡೆ, ನುಡಿಗಳು, ನಮ್ಮ ಬದುಕು ಕೂಡ ಇಡೀ ವ್ಯವಸ್ಥೆಯ ಭಾಗವಾಗಿದೆ ಎಂದು ಗೋವಿಂದರಾಜ್ ಬಾರ್ಕೇರ್ ಹೇಳಿದರು. ಕರ್ನಾಟಕ ಪ್ರಾಂತ ರೈತ ಸಂಘ ತಾಲೂಕಾ ಸಮಿತಿ ವತಿಯಿಂದ ಹಮ್ಮಿಕೊಂಡಿದ್ದ ಬಸವಣ್ಣ ಮತ್ತು ಅಂಬೇಡ್ಕರರ ಜಯಂತ್ಯೋತ್ಸವದಲ್ಲಿ ಭಾಗವಹಿಸಿ ಮಾತನಾಡಿದ ಶರಣ ಚಿಂತಕರಾದ ಗೋವಿಂದರಾಜ್ ಬಾರ್ಕೇರ್ ಅವರು, ವ್ಯವಸ್ಥೆಯ ಜೊತೆಗೆ ಶುದ್ಧೀಕರಣಗೊಳ್ಳುವ ಪ್ರಕ್ರಿಯೆಯಲ್ಲಿ ಮೊದಲಿಗ ನಾನಾದಾಗ ವ್ಯವಸ್ಥೆಯ 100% ಪರಿವರ್ತನೆ ಆದಿತು. ಶ್ರಮ ಸಂಸ್ಕೃತಿಯ ನಾಯಕರು ಬಸವಣ್ಣ ಮತ್ತು ಅಂಬೇಡ್ಕರ್. ಸಾಂಸ್ಕೃತಿಕ ನಾಯಕ ಎನ್ನುವುದು ರಾಜಕೀಯ ಪರಿಭಾಷೆ. ಶ್ರಮ ಸಂಸ್ಕೃತಿಯ ನಾಯಕ ಎಂದರೆ ಬಸವಣ್ಣನವರು. ಅಗ್ರಹಾರದಿಂದ ಕೆರೆಗಳಿಗೆ ಬಂದು ನಿಂತಿದ್ಯಾಕೆ ಎಂದರೆ ಮನುಷ್ಯ ನೋವಿನಿಂದ ನರಳುವ ಸ್ಥಳ ಗುರುತಿಸುವ ಹೃದಯಶೀಲತೆ ಅವರಲ್ಲಿತ್ತು. ಮನುಷ್ಯನ ಬದುಕಿಗೆ ಉಪಯುಕ್ತವಾಗದ ತತ್ವ ಎಷ್ಟು ಇರಿದಾದರೇನು? ಅದು ಉಪನಿಷತ್ತೋ, ವೇದಗಳೋ, ಭಗವದ್ಗೀತೆಯೋ, ಮತ್ತೊಂದೋ ಸಾವಿರಾರು ವರ್ಷಗಳ ಪರಂಪರೆ ಇರಬಹುದು. ಆದರೆ ಮನುಷ್ಯ ಬದುಕುತ್ತಿರುವ ಸಮಾಜದಲ್ಲಿ ಅವನ ನೋವು ಯಾತನೆಗಳನ್ನು ಅನುಭವಿಸುತ್ತಿರುವ ಕಾರಣ ಏನು ಎಂಬುದನ್ನು ತಿಳಿದುಕೊಳ್ಳದೆ ಇದ್ದರೆ ಅದರ ಹಿರಿತನವನ್ನು ಎಷ್ಟು ವರ್ಣಿಸಿದರೂ ಅರ್ಥವಿಲ್ಲ. ಅಂಬೇಡ್ಕರ್ ಭಾರತದ ಸಮಾನತೆಯ ಹೂವಾಗಿ ಹರಳಿದವರು. ಶತಮಾನಗಳ ಕಾಲ ಅಂಟಿರುವ ದಾಸ್ಯದಿಂದ ಬಿಡುಗಡೆಗೊಳಿಸುವುದು ಕಳಕಳಿಯ ಪ್ರಯತ್ನವಾಗಿತ್ತು. ಮನುಷ್ಯ ಯೋಗ್ಯನಲ್ಲದೆ ಹೋದರೆ ಅವನು ಪ್ರತಿಪಾದಿಸುವ ಚಿಂತನೆಗಳು ಯೋಗ್ಯವಾಗಿರಲು ಸಾಧ್ಯವಿಲ್ಲ. ಮನುಷ್ಯನ ಬಗ್ಗೆ ಪ್ರೀತಿ ಇಲ್ಲದೆ ಇದ್ದರೆ ಅದು ಎಂತಹ ಸನಾತನವಾದ ಧರ್ಮವಿದ್ದರೂ ಅರ್ಥವಿಲ್ಲ. ಶಾಸ್ತ್ರವು ಮನುಷ್ಯನ ಧ್ವನಿಯನ್ನು ಬಯಲುಗೊಳಿಸುವಂಥದ್ದು. ಮನುಷ್ಯನ ಘನತೆಯನ್ನು ಹೆಚ್ಚುಗೊಳಿಸಲು ಬಸವಣ್ಣ ಮತ್ತು ಅಂಬೇಡ್ಕರ್ ಪ್ರಯತ್ನಿಸಿದರು ಎಂದರು. ಬಸವಣ್ಣ ಮತ್ತು ಅಂಬೇಡ್ಕರ್ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಸಮುದಾಯದ ಎಂ ಗೋಪಾಲಕೃಷ್ಣ ಅವರು, ಅನುಭವ ಮಂಟಪದ ಮೂಲಕ ಸಮಾನತೆಯನ್ನು ಸಾರಿದ ಬಸವಣ್ಣ ಆ ಕಾಲದಲ್ಲಿಯೇ ಅಂತರ್ಜಾತಿ ಮದುವೆಗೆ ಒಪ್ಪಿಗೆ ನೀಡಿದರು. ಎಷ್ಟೇ ವಿರೋಧವಿದ್ದರೂ ಅದಕ್ಕೆ ಅವರು ಹಿಂಜರಿಯಲಿಲ್ಲ. ಅಂಬೇಡ್ಕರ್ ಅವರು ನಮ್ಮೆಲ್ಲರಿಗೂ ಸಂವಿಧಾನದ ಮೂಲಕ ನಮ್ಮ ಮಾತುಗಳನ್ನು ಅಭಿವ್ಯಕ್ತಿಗೊಳಿಸುವ ಸ್ವಾತಂತ್ರ್ಯವನ್ನು ತಂದುಕೊಟ್ಟವರು, ಸಮಾನತೆಗಾಗಿ ಶ್ರಮ ವಹಿಸಿದವರು ಎಂದರು. ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಜಿಲ್ಲಾ ಅಧ್ಯಕ್ಷರಾದ ಬಸವಂತರಾಯಗೌಡ ಕಲ್ಲೂರ್ ಅವರು, ಈ ಇಬ್ಬರು ನಾಯಕರು ರೈತರ ಕುರಿತು, ಕೂಲಿಕಾರರ ಕುರಿತು, ಹಳ್ಳಿಯಲ್ಲಿ ಬದುಕುವ ಜನರ ಕುರಿತು ಚಿಂತನೆ ಮಾಡಿದ ನಾಯಕರು. ಇವರಂತೆಯೇ ಬೇರೆ ಬೇರೆ ರಾಜ್ಯದಲ್ಲಿಯೂ ಕೂಡ ಚಿಂತನೆ ಮಾಡಿದ ನಾಯಕರಿದ್ದಾರೆ. ಪೆರಿಯಾರ್ ಇರಬಹುದು, ಶರೀಫ್ ಅಜ್ಜರ್ ಇರಬಹುದು. ಇವರೆಲ್ಲರ ಚಿಂತನೆಗಳನ್ನು ನಮ್ಮ ಸಂಘಟನೆಯವರು ಜನರ ಮಧ್ಯೆ ಕೊಂಡೊಯ್ಯಬೇಕಾಗಿದೆ. ನಮ್ಮ ಸಂಘಟನೆಯ ಚಿಂತನೆಗಳಲ್ಲಿ, ಕಾರ್ಯಕ್ರಮಗಳಲ್ಲಿ ಇವರ ಚಿಂತನೆಗಳ ಪ್ರೇರಣೆ ಇದೆ. ಹಾಗಾಗಿ ಬೇರೆಯವರು ಇವರ ಕಾರ್ಯಕ್ರಮ ಮಾಡೋದಕ್ಕೂ ನಾವು ಮಾಡೋದಕ್ಕೂ ವ್ಯತ್ಯಾಸ ಇದೆ. ನಾವು ಬಸವಣ್ಣನವರನ್ನು ಶ್ರಮ ಸಂಸ್ಕೃತಿಯ ನಾಯಕ ಅಂತೀವಿ, ಅವರು ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಂತಾರೆ. ನಮ್ಮಲ್ಲಿ ಈ ಇಬ್ಬರನ್ನೂ ಜಾತಿ ನಾಯಕರನ್ನಾಗಿ ಮಾಡಿಬಿಟ್ಟಿವಿ. ಹೀಗಾಗಿ ಲಿಂಗಾಯತರು ಬಸವಣ್ಣನವರನ್ನು SC ಅವರು ಅಂಬೇಡ್ಕರ್ ಅವರ ಜಯಂತಿ ಮಾಡ್ತಾರೆ. ನಮಗೂ ಅದಕ್ಕೆ ಸಂಬಂಧ ಇಲ್ಲ ಅಂತ ನಾವು ಕುಂತೀವಿ. ಇದು ಬದಲಾಗಬೇಕು. ಅವರಿಬ್ಬರು ಏನು ಹೇಳಿದರು ಅನ್ನೋದನ್ನು ತಿಳ್ಕೋಬೇಕು, ಅದರಂತೆ ನಡೆಯಬೇಕು ಎಂದರು. ವೇದಿಕೆ ಮೇಲೆ ಸಮುದಾಯದ ಶರಬಣ್ಣ ನಾಗಲಾಪುರ್, ಬಿಸಿಯೂಟ ನೌಕರರ ರೇಣುಕಮ್ಮ, ಜನವಾದಿ ಮಹಿಳಾ ಸಂಘದ ಶಕುಂತಲಾ ಪಾಟೀಲ್, KPRSನ H ವಿರೂಪಾಕ್ಷಗೌಡ ಇದ್ದರು. ಕಾರ್ಯಕ್ರಮದಲ್ಲಿ S ದೇವೇಂದ್ರಗೌಡ, B ಲಿಂಗಪ್ಪ, ವಿಶ್ವನಾಥ್ ಬಳಗನೂರ್, ಪರಿಮಳ ಕಲ್ಲೂರ್, ನಾಗರತ್ನ, ಮಲ್ಲಮ್ಮ ತುರುವಿಹಾಳ್, ಶ್ರೀನಿವಾಸ ರೆಡ್ಡಿ ಮಾವಿನಮಡುಗು, ನಾಗೇಶ್ ಗೌಡ, ಗರೀಬ್ ಕೊಡ್ಲಿ, ಗೇಸುದರಾಜ್, ಶರಣಮ್ಮ ಪಾಟೀಲ್, ಆದನಗೌಡ, ಶಿವಮೂರ್ತಿ, ಸಹರಾ ಬಾನುಹಟ್ಟಿ, ಶಾಂತಕುಮಾರಿ, ಗಿರಿಜಮ್ಮ ಮಲ್ಲಾಪುರ್ ಸೇರಿದಂತೆ ಅನೇಕರಿದ್ದರು. ಧಾರ್ಮಿಕ ಚಳುವಳಿ ಅಂತ ಸೀಮಿತ ಅರ್ಥದಲ್ಲಿ ನೋಡಬೇಕಾಗಿಲ್ಲ. ತನ್ನ ಕಾಲದ ಒಟ್ಟು ಸವಾಲುಗಳಿಗೆ ಪ್ರತಿಕ್ರಿಯಿಸಿರುವಂಥ ಮನುಷ್ಯರ ಬಂಡಾಯದ ಧ್ವನಿ ವಚನ ಚಳುವಳಿ. ಶತಮಾನಗಳಿಂದ ಸಹಿಸಿಕೊಂಡು ಬಂದಿರುವ ಮನುಷ್ಯರ ಧರ್ಮದ ಹೆಸರಿನ ಮೇಲೆ ದೇವಾಲಯ ಗೋಪುರಗಳನ್ನು ಕಟ್ಟಿ
ಹಲವು ದಾಳಿಗಳಿಗೆ ತುತ್ತಾಗಿ ದೇವರು ಎನ್ನುವುದರ ಕುರಿತಾಗಿ ಮತ್ತೆ ಮತ್ತೆ ನಂಬಿಕೆಯ ಮೋಸಕ್ಕೆ ಒಳಗಾಗಿರತಕ್ಕ ಒಟ್ಟು ಮನುಷ್ಯರ ಪ್ರಶ್ನೆಯ ಮೊತ್ತವೇ ವಚನವಾಗಿ ಅಭಿವ್ಯಕ್ತಗೊಂಡಿದೆ. ಹೀಗಾಗಿ ವಚನವನ್ನ ಜೀವಂತ ಮನುಷ್ಯ ತನ್ನ ಸಮಕಾಲೀನ ಸಮಾಜದಲ್ಲಿ ಎದುರಿಸಿರುವ ಸವಾಲುಗಳ ಪ್ರತಿಕ್ರಿಯೆ. ಈ ಪ್ರತಿಕ್ರಿಯೆಯು ಬಹಳ ಗಂಭೀರವಾದದ್ದು. ಅಂಬೇಡ್ಕರ್ ಕೂಡ ತನ್ನ ಬದುಕಿನ ಸರ್ವ ಸುಖಗಳನ್ನು ತ್ಯಜಿಸಿದವರು ಅಂತ ಯಾರೋ ಒಬ್ಬರು ಹೇಳ್ತಿದ್ರು. ಅಂಬೇಡ್ಕರ್ ಅವರು ಅವರಿಗೆ ಇರುವ ಪ್ರತಿಭಾ ಸಾಮರ್ಥ್ಯಕ್ಕೆ ಆಗಿನ ಇಂಗ್ಲೆಂಡ್ ಸರ್ಕಾರವು ಅವರಿಗೆ ಲಂಡನ್ ಪಟ್ಟಣದಲ್ಲಿ ಒಂದು ಐಷಾರಾಮಿ ಬಹುಮಹಡಿ ಕಟ್ಟಡ, ಸಕಲ ಸರ್ಕಾರಿ ಸೌಲಭ್ಯಗಳನ್ನು ಕೊಡುವುದರ ಮೂಲಕ ಅವರಿಗೆ ಅತ್ಯುನ್ನತವಾದ ಪದವಿಯನ್ನು ಕೊಡುವ ಆಶ್ವಾಸನೆಯನ್ನು ನೀಡಿತ್ತು. ಆದರೆ ದಟ್ಟ ದಾರಿದ್ರ್ಯದಿಂದ ಕೂಡಿರುವ ಜಾತಿ ಸಮಸ್ಯೆಗಳಿಂದ ಮಮ್ಮಲನೆ ಮರುಗುತ್ತಿರುವ ಭೀಕರವಾಗಿರತಕ್ಕ ಅಸಮತೋಲನದಿಂದ ನಲಿಗೆ ಹೋಗಿರುವ ಭಾರತವನ್ನು ಬಿಟ್ಟು ಅವರು ಹೋಗಲಿಲ್ಲ. ಗದ್ದಲು ತುಂಬಿದ ಜಾತ್ರೆಯಲ್ಲಿ ಕಳೆದು ಹೋದ ಮಗುವನ್ನು ಬಿಟ್ಟು ತಾಯಿಯಾದರೂ ಹೇಗೆ ತನ್ನ ಮನೆಗೆ ಹೋದಾಗ ಅಂಬೇಡ್ಕರ್ ಅವರು ತಮ್ಮ ಸುಖಕ್ಕಾಗಿ ಹೋದವರಲ್ಲ, ಪದವಿಗಾಗಿ ಹೋಗಲಿಲ್ಲ. ಒಂದು ವಚನದಲ್ಲಿ ಬಸವಣ್ಣವರು ಹೇಳ್ತಾರೆ, ಬ್ರಹ್ಮ ಪದವಿಯನ್ನೊಲ್ಲೆ ನಯ್ಯ, ಮತ್ತಾವ ಪದವಿಯನ್ನೊಲ್ಲೆ ನಯ್ಯ. ನನಗೆ ಯಾವ ಪದವಿಗಳು ಬೇಡ ಎಂದು ಹೇಳಿದ ಬಸವಣ್ಣವರು ಯಾವ ಪದವಿಗಳನ್ನು ನಿರಾಕರಿಸಿರುವ ಅಂಬೇಡ್ಕರ್ ಅವರು ಧಾರ್ಮಿಕ ಮತ್ತು ಸಮಾನತೆಯ ಕಾರಣಗಳಿಂದಾಗಿ ತೌಲನಿಕವಾಗಿ ಬಹುಮುಖ್ಯವಾದ ವ್ಯಕ್ತಿಗಳಾಗಿ ಅಂಬೇಡ್ಕರ್ ಅವರ ಚಿಂತನೆಯ ಎಷ್ಟೋ ಥೀಸಸ್ಗಳನ್ನು ಇಂದಿಗೂ ಕೂಡ ಇಂಗ್ಲೆಂಡ್ ದೇಶದ ವಿಶ್ವವಿದ್ಯಾಲಯಗಳಲ್ಲಿ ಅಧ್ಯಯನ ಯೋಗ್ಯವಾದ ವಿಷಯಗಳಾಗಿ ಇಡಲಾಗಿದೆ. ಕಾರಣ ಅಂಬೇಡ್ಕರ್ ಅವರನ್ನು ಈ ಪ್ರಖರವಾದ ಚಿಂತನೆಗೆ ಹಚ್ಚಿದ್ದು ಭಾರತದ ಜಿಡ್ಡುಗಟ್ಟಿದ ವ್ಯವಸ್ಥೆ ಅಂತ. ಏನವರು ನೋಟಿಸ್ ಕೊಟ್ಟಿದ್ರು, ನಮ್ಮ ಸಿಂಧನೂರು ನಗರಸಭೆ ಆಗಿರ್ಬೋದು, ಇಡೀ ದೇಶದಲ್ಲಿ ಇರ್ತಕ್ಕಂಥ ನಗರಸಭೆಗಳಾಗಿರ್ಬೋದು, ಅದು ಪೌರಸಭೆ ಏನಾಗಿರ್ಬೋದು, ಎಲ್ಲ ಅರ್ಜಿಗಳಲ್ಲಿ ನೋಡಿರ್ಬೇಕಾದ್ರೆ ಅವ್ರಿಗೆ ಕ್ಯಾಸ್ಟ್ ಯಾವ್ದಂದ್ರೆ SC ಅಂತ ಇರುತ್ತೆ. ನಾನು ಇಬ್ಬರಿಗೆ ತುಂಬಿಕೊಟ್ಟಿನಿ ಇಲ್ಲಿ ನಗರಸಭೆಗೆ ಒಂದು ತಿಂಗಳ ಕೆಳಗೆ. ಅಂದ್ರೆ 900 ವರ್ಷಗಳ ಹಿಂದೆ ಅಸ್ಪೃಶ್ಯರು ಅಂದ್ರೆ SC ಜನ ಅಂತ ಏನು ಕರಿತೀವಿ, ಪಂಚಮರಂತ ಏನು ಕರಿತೀವಿ, ಅವರು ಮಾತ್ರ ಹೊಲಸನ್ನ ಸ್ವಚ್ಛ ಮಾಡುವಂತ ಮನುಷ್ಯರು ಅನ್ನುವಂಥದ್ದು 900 ವರ್ಷಗಳಿಂದ ಹಿಂದೆ ಇತ್ತು. ಇವತ್ತಿನವರೆಗೆ ಟಿವಿ ನೋಡುವ ಕಾಲದಲ್ಲಿ ಕೂಡ ಇವತ್ತು ಮಲಮೂತ್ರಗಳನ್ನು ಎಲ್ಲಾ ತೆಗೆಯುವಂತ ಜನ ಯಾರಂದ್ರ ಪಂಚಮರು, ಶೋಷಿತರು, ದಮನಿತರು, ಪರಿಶಿಷ್ಟ ಜಾತಿಗಳು ಅನ್ನುವಂಥದ್ದು ಕಂಡು ಬರ್ತದೆ. ಇವತ್ತು 100 ಅರ್ಜಿನ ಕರೆದದು 100 ಅರ್ಜಿ ಪರಿಶಿಷ್ಟ ಜಾತಿಯವರು ಮಾತ್ರ ಅರ್ಜಿ ಹಾಕ್ಯಾರ. ಇಲ್ಲಿ ಬೇರೆ ಜಾತಿಯವರು ಯಾರು ತುಂಬಿಲ್ಲ ಸಿನ್ನೂರು ನಗರಸಭೆಯಲ್ಲಿ. ಅಂದ್ರೆ 900 ವರ್ಷದಲ್ಲಿ ಇರ್ತಕ್ಕಂಥ ಕಾಲಘಟ್ಟ ಇವತ್ತಿನಲ್ಲಿ ಇರ್ತಕ್ಕಂಥ ಕಾಲಘಟ್ಟದಲ್ಲಿ ಕೆಲಸದಲ್ಲಿ ವ್ಯತ್ಯಾಸ ಆಗಿಲ್ಲ. ತಂತ್ರಜ್ಞಾನವಷ್ಟೇ ಬೆಳೆದು ಬಿಟ್ಟೈತೆ ಇವತ್ತು. ತಂತ್ರಜ್ಞಾನ ಅಂದ್ರೆ ಏನು? ನಾವಿಲ್ಲಿ ಮಾತಾಡಿದ್ರೆ ನಿಮಗೆ ಕಿವಿ ಕೇಳಬೇಕು, ಒಂದು ಬಟನ್ ಹಾಕಿದ್ರೆ ಫ್ಯಾನ್ ತಿರುಗಬೇಕು. ಅದೇನು ಸರ್ಕಾರನೋ ಅದ್ಯಾವ ಶಾಸಕರು ಎಂತ ಅಧಿಕಾರಿಗಳು ನಮ್ಗೆ ತಿಳಿದಂಗೆ ಆಯ್ತು ಸ್ವಾಮಿ. ಫುಟ್ಪಾತ್ ತೆರವುಗೊಳಿಸುವಾಗ ನಿಮ್ಗೆ ಪರ್ಯಾಯ ಜಾಗದ ವ್ಯವಸ್ಥೆ ಮಾಡಿಕೊಡ್ತೇವೆ ಅಂತ ಹೇಳಿ 1.5 ವರ್ಷ ಕಳೆದರೂ ಸಹ ನಮಗೆ ಇದುವರೆಗೂ ಇಂತಹ ದೊಡ್ಡ ಸಿಂಧನೂರಿನಲ್ಲಿ ಒಂದು ಸಣ್ಣ ಜಾಗ ಒದಗಿಸಿಕೊಡದ ಜಿಲ್ಲಾಡಳಿತ ಮತ್ತು ತಾಲೂಕಾಡಳಿತದ ಬಡವರ ಪರ ಇದೆಯೇ? ಎಲ್ಲಿದೆ ನ್ಯಾಯಸಮ್ಮತ? ಎಲ್ಲಿದೆ ಅಂಬೇಡ್ಕರ್ ಸಂವಿಧಾನ ಎಂದು ಬೀದಿ ಬದಿ ವ್ಯಾಪಾರಸ್ಥರು ತಮ್ಮ ಆಕ್ರೋಶ ವ್ಯಕ್ತ. ಬೀದಿ ಬದಿ ವ್ಯಾಪಾರಿಗರ ನೊಂದ ಮನಸ್ಸನ್ನು ಅವರ ಒಳಗಣ್ಣಿನ ಮಾನವೀಯತೆ ದೃಷ್ಟಿಯಿಂದ ನೋಡದೆ ಅಧಿಕಾರದ ದರ್ಪ ತೋರ್ಪಡಿಸುವ ರಾಜಕಾರಣಿಗಳು, ಅಧಿಕಾರಿಗಳು ಉಳ್ಳವರು ಸರ್ಕಾರಿ ರಸ್ತೆ ಜಾಗವನ್ನು ಅತಿಕ್ರಮಣ ಮಾಡಿಕೊಂಡರೂ ಅವರ ಮನೆಗಳನ್ನು ಹಾಗೂ ಬಿಲ್ಡಿಂಗ್ಗಳನ್ನು ತೆರವುಗೊಳಿಸದ ಕುತಂತ್ರದ ರಾಜಕಾರಣಿಗಳು, ಅಧಿಕಾರಿಗಳು ಗುಬ್ಬಿಯ ಮೇಲೆ ಬ್ರಹ್ಮಾಸ್ತ್ರ ಹೂಡಿದಂತೆ ಬಡವರನ್ನು ಒಕ್ಕಲೆಬ್ಬಿಸಲು ನಮ್ಮ ಸಿಂಧನೂರಿನ ದೊಡ್ಡ ರಾಜಕಾರಣಿಗಳು ಹಾಗೂ ಅಧಿಕಾರಿಗಳು ಮಹಾನ್ ನಿಸ್ಸೀಮರು. ಏಪ್ರಿಲ್ 23ರಂದು ಶಾಸಕರಾದ ಹಂಪನಗೌಡ ಬಾದರ್ಲಿಯವರು ಬೀದಿ ಬದಿ ವ್ಯಾಪಾರಸ್ಥರಿಗೆ ತಾತ್ಕಾಲಿಕವಾಗಿ ನೀವು ಶೆಡ್ಗಳನ್ನು ಹಾಕಿಕೊಂಡು ವ್ಯಾಪಾರ ಮಾಡಿ ನಾನಿದ್ದೇನೆ, ಆದರೆ ಪರ್ಯಾಯ ವ್ಯವಸ್ಥೆ ಮಾಡುವವರಿಗೂ ಮಾತ್ರ, ನಂತರ ನಾನು ಹೇಳಿದ ಮೇಲೆ ತೆಗೆಯಬೇಕೆಂದು ಹೇಳಿದ ಶಾಸಕರ ಮಾತಿಗೆ ಒಪ್ಪಿದ ಬೀದಿ ಬದಿ ವ್ಯಾಪಾರಸ್ಥರು ಮೊದಲೇ 1.5 ವರ್ಷದಿಂದ ಖಾಲಿ ಇದ್ದವರು ಬಹಳಷ್ಟು ಖುಷಿಯಿಂದ ಏಪ್ರಿಲ್ 24 ಶುಕ್ರವಾರದಂದು ಶೆಡ್ಗಳನ್ನು ಹಾಕಿಕೊಳ್ಳಲಿಕ್ಕೆ ತಯಾರಿ ನಡೆಸಿದ್ದರು.
ತಾಲೂಕಾಡಳಿತ, ನಗರಸಭೆ, ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಬೀದಿ ಬದಿ ವ್ಯಾಪಾರಸ್ಥರು ತಮ್ಮ ಶೆಡ್ಗಳನ್ನು ನಿರ್ಮಿಸಿಕೊಳ್ಳುವ ಜಾಗಕ್ಕೆ ದಿಢೀರನೆ ಭೇಟಿ ನೀಡಿ ಇದು ಕೋರ್ಟ್ ಆದೇಶವಿದೆ, ರಸ್ತೆ ಪಕ್ಕದಲ್ಲಿ ಸರ್ಕಾರಿ ಜಾಗ ಎಷ್ಟಿದೆಯೋ ಅಷ್ಟಕ್ಕೂ ನಾವು ತಂತಿ ಅಳವಡಿಸಿದ್ದೇವೆ, ತಂತಿ ಬೇಲಿ ಕಿತ್ತಿ ನೀವು ಶೆಡ್ಗಳನ್ನು ನಿರ್ಮಿಸಿಕೊಳ್ಳುವಂತಿಲ್ಲ, ಇದು ಕಾನೂನು ಉಲ್ಲಂಘನೆ ಆಗುತ್ತದೆ, ನಿಮ್ಮ ಮೇಲೆ ಕೇಸ್ ದಾಖಲಿಸಬಹುದು ಎಂದು ಬೀದಿ ಬದಿ ವ್ಯಾಪಾರಸ್ಥರಿಗೆ ಹೇಳಿದ್ದಾರೆ. ಆಕ್ರೋಶಗೊಂಡ ಬೀದಿ ಬದಿ ವ್ಯಾಪಾರಸ್ಥರು ರಸ್ತೆ ತಡೆ ನಡೆಸಿ ಮೊದಲು ರಸ್ತೆಯ ಜಾಗವನ್ನು ಅತಿಕ್ರಮಣ ಮಾಡಿಕೊಂಡ ಕಳ್ಳರ ಮೇಲೆ ಕೇಸ್ ದಾಖಲಿಸಿಕೊಳ್ಳಿ, ಬಡವರು ಮತ್ತು ಪ್ರಾಮಾಣಿಕವಾಗಿ ದುಡಿಯುವವರ ಮೇಲೆ ಮುಗಿ ಬೀಳುತ್ತೀರಲ್ಲ, ನಿಮಗೆ ಕರುಣೆ ಎಂಬುದು ಇದೆಯಾ? ಫುಟ್ಪಾತ್ ತೆರವುಗೊಳಿಸಿ ಸಂಪೂರ್ಣ ನಮ್ಮನ್ನು ಬೀದಿಗೆ ತಳ್ಳಿದ್ದೀರಿ, ಈಗ ನಮ್ಮ ಕೈಕಾಲ ಕಟ್ಟಿ ಬಾವಿಗೆ ಎಸೆಯುವ ಕುತಂತ್ರ ನಡೆಸಿದ್ದೀರಾ ಎಂಬುದು ಬೀದಿ ಬದಿ ವ್ಯಾಪಾರಸ್ಥರ ಅಳಲಿನ ವಾದವಾಗಿದೆ. ಈ ವಾದ ವಿವಾದಗಳ ಮಧ್ಯೆ ತಳ್ಳಾಟ, ಸರ್ಕಾರಿ ಆಸ್ತಿ ನಾಶ ಸೇರಿದಂತೆ ವಿವಿಧ ಕಾರಣಕ್ಕಾಗಿ ಬೀದಿ ಬದಿ ವ್ಯಾಪಾರಸ್ಥ ಕಾಸಿಂ ಸಾಬ್ ಹಾಗೂ ಇತರರ ಮೇಲೆ ತೋಟಗಾರಿಕೆ ಸಹಾಯಕ ನಿರ್ದೇಶಕ ಚಂದ್ರಶೇಖರ್ ಅವರ ದೂರಿನ ಮೇರೆಗೆ ಸಿಂಧನೂರಿನ ಶಹರ ಪೊಲೀಸ್ ಠಾಣೆಯಲ್ಲಿ ಶುಕ್ರವಾರದಂದು ಪ್ರಕರಣ 014/2026 ಪ್ರಕರಣ ದಾಖಲಾಗಿದೆ. ಶಾಸಕ ಹಂಪನಗೌಡ ಬಾದರ್ಲಿ ಮೌಖಿಕವಾಗಿ ಹೇಳಿದ್ದಾರೆ, ಅಧಿಕಾರಿಗಳಿಗೆ ಲಿಖಿತ ಆದೇಶ ಬೇಕು. ಇವರ ಮಧ್ಯೆ ಬೀದಿ ಬದಿ ವ್ಯಾಪಾರಿಗಳ ಪರಿಸ್ಥಿತಿ ಏನು? ಇನ್ನೊಂದು ಕಡೆಗೆ ಕೋರ್ಟ್ ಆದೇಶವನ್ನು ಪಾಲಿಸುವಂತೆ ಸಾಮಾಜಿಕ ಹೋರಾಟಗಾರರ ಆಗ್ರಹ. ಇವುಗಳೆಲ್ಲದರ ನಡುವೆ ಮುಂದೆ ಏನಾಗುತ್ತಿದೆ ಎಂಬ ಕುತೂಹಲ ಸಾರ್ವಜನಿಕರಲ್ಲಿದೆ. ಕಾದು ನೋಡಬೇಕಷ್ಟೇ. ತಾಲೂಕಿನ ಹೊಸಳ್ಳಿ ಕ್ಯಾಂಪ್ ಬಳಿ ಶನಿವಾರ ಬೆಳಗ್ಗೆ ಸಿಂಧನೂರು ಸಂಚಾರಿ ಪೊಲೀಸ್ ತಪಾಸಣೆ ಸಮಯದಲ್ಲಿ ಬೈಕ್ ಸವಾರ ಯುವಕನಿಗೆ ಹಿಗ್ಗಾಮುಗ್ಗಾ ಥಳಿಸಿ ಅವಾಚ್ಯ ಶಬ್ದಗಳನ್ನು ನಿಂದಿಸಿದ್ದು ಗಾಯಾಳು ಚಿಕಿತ್ಸೆಗೆಂದು ಆಸ್ಪತ್ರೆ ದಾಖಲಾದ ಘಟನೆ ಇಂದು ನಡೆದಿದೆ. ಬೈಕ್ ದಾಖಲಾತಿ ಕೇಳಿದಾಗ ದಾಖಲಾತಿ ಇಲ್ಲ ಎಂದು ಯುವಕ ಪೊಲೀಸರಿಗೆ ಹೇಳಿದಾಗ ಆಗ ಪೊಲೀಸರು 1,000 ಹಣ ಕೇಳಿದರು. ಆಗ ನಾನು ನಮ್ಮ ತಂದೆಗೆ ಫೋನ್ ಮಾಡಿ ವಿಷಯ ತಿಳಿಸಿದಾಗ ಹಣ ಕೊಡದೆ ದಿಮಾಕಿನ ಮಾತು ಆಡುತ್ತೀಯಾ ಎಂದು ಸಂಚಾರಿ ಪೊಲೀಸ್ ಪೇದೆ ಪಂಪಪತಿ ನನಗೆ ಬಾಸುಂಡೆ ಬರುವ ಹಾಗೆ ಹೊಡೆದರು. ಆಗ ಸ್ಥಳದಲ್ಲಿ ASI ಅಂಬಾದಾಸ್, PC ಕಳಕೇಶ್ ಇದ್ದರು ಎಂದು ಹಲ್ಲೆಗೊಳಗಾದ ಯುವಕ ವಸಂತ್ ಕುಮಾರ್ ಮಾಹಿತಿ ನೀಡಿದರು. ಬೈಕ್ ಮೇಲೆ 3 ಬಂದರು, ಇದು ಸರಿಯಲ್ಲ, ಅಲ್ಲದೆ ಬೈಕ್ ದಾಖಲಾತಿ ಕೇಳಿದಾಗ ಇಲ್ಲ ಅಂದರೂ ದಂಡ ಹಾಕುತ್ತೇವೆ ಎಂದಾಗ ಯುವಕ ನಮಗೆ ಬೈದ, ನಾವು ಯಾವುದೇ ರೀತಿಯ ಹಲ್ಲೆ ಮಾಡಿಲ್ಲ ಎಂದು PC ಪಂಪಪತಿ ಸ್ಪಷ್ಟನೆ ನೀಡಿದರು. ವಿಷಯ ತಿಳಿದು ಬಿಜೆಪಿ ಮುಖಂಡರಾದ ಕೆ ಕರಿಯಪ್ಪ ಆಸ್ಪತ್ರೆಗೆ ಭೇಟಿ, ಹಲ್ಲೆಗೊಳಗಾದ ಯುವಕನ ಆರೋಗ್ಯ ವಿಚಾರಿಸಿ ಸೂಕ್ತ ಚಿಕಿತ್ಸೆ ನೀಡುವಂತೆ ವೈದ್ಯರಿಗೆ ಹೇಳಿದರು. ಸಂಚಾರಿ ಪೊಲೀಸ್ ಠಾಣೆಯ PSI ಅಂಬಾದಾಸ್ ಮತ್ತು ಸಿಬ್ಬಂದಿಗಳ ಜೊತೆ ಆಸ್ಪತ್ರೆಗೆ ಬಂದು ಅಚಾನಕವಾಗಿ ಏನೋ ಆಗಿದೆ, ಯಾವುದೇ ಪ್ರಕರಣ ದಾಖಲು ಮಾಡದಂತೆ ಯುವಕನ ಕುಟುಂಬಸ್ಥರಿಗೆ ಮನವಿ ಮಾಡಿಕೊಂಡರು. ದಾಖಲಾತಿಗಳನ್ನು ಪರಿಶೀಲಿಸಿ ತಪ್ಪಿದಲ್ಲಿ ದಂಡ ಹಾಕಬೇಕಾದ ಪೊಲೀಸರಿಗೆ ಹೊಡೆಯಲು ಅಧಿಕಾರ ಕೊಟ್ಟವರು ಯಾರು? ಕರ್ತವ್ಯ ಲೋಪದ ಅಡಿಯಲ್ಲಿ ಪೇದೆ ಪಂಪಪತಿ ಅಮಾನತಿಗೆ ಸಾರ್ವಜನಿಕರು ಆಗ್ರಹವಾಗಿದೆ. ಸಿನ್ನೂರ ಕಂಡಂಗೈತೆ, ಕಂಡಂಗ ಮಂದಿಗೆ ಎಲ್ಲ ರೊಕ್ಕ ವಸೂಲಿ ಮಾಡ್ತಾರೆ ನಿಮ್ಮ ಡಿಪಾರ್ಟ್ಮೆಂಟ್ನವ್ರು. ಏನಪ್ಪ ಯಾವಾಗ ರೊಕ್ಕ ಜಾಸ್ತಿ ಕೊಡ್ತಾನ ಅವನಿಗೆ ಇಸ್ಪಟ್ ಆಡ್ತಾರೆ, ಪಬ್ಲಿಕ್ ನಡ್ತಾರಲ್ಲ ಅಲ್ಲಿ ಹಿಡ್ಕೊಂಡ್ಬರ್ರಿ. ಇಲ್ಲಿ ಎಲ್ಲ ಮನೆ ಅಡ್ಡಾಡ್ತಾರೆ, ಅಲ್ಲಿ ಇಸ್ಪಟ್ ನಿಂತ್ಕೊಂಡ್ರೆ ಮುಂಜಾನೆ ಹೋಗ ಬರ್ರಿ. ಬೈಕ್ ಮೇಲೆ ಈಗ ನಾನೇ ಎಷ್ಟು ಸಲ ಫೋನ್ ಮಾಡ್ತೀನಿ, ನಮಗೆ ನಾಚಿ ಬಂದ್ಬಿಡ್ತೀವಿ. 50-100 ಒಂದ್ಸಲ ನಾನೇ 100-200 ರೂಪಾಯಿ ಅಲ್ಲ. ಇದು ಎದಕ್ಕೆ ಎಲ್ಲಿ ಬೇಕಲ್ಲಿ ನಿಂತು ಅಲ್ಲ ಏನಿದೆಯಲ್ಲ ನೀವು ಮಾತಾಡ್ರ ಅವ್ರ ನಾನೇನು ಮಾಡಕ್ಕತ್ತ. ಈಗ MLC ನಾನು ಏನು ಹೇಳಂತ ಹೇಳು, ಇಲ್ಲಿ ಚೆನ್ನೂರಾಗ ಈಗ ಏನು ಬಿಡ್ತಾರ ಸಣ್ಣ ಪುಟ್ಟ ಮಂದಿಗೆ ಅವ್ರಿಗೆ ಬಂದು ಈಗ ನೀವು ಟ್ರಾಫಿಕ್ ತಿಂಗಳಿಗೆ ಇಷ್ಟು ಕೇಸ್ ನೀವು ಸಣ್ಣ ಪುಟ್ಟ ಮಾಡ್ರಂತ ಹೇಳ. ನಮ್ಮಂತರಿಗೆ MLA MP ಯಾವ 4 ಕಟ್ಟಿಗೆ ಮಾಡಂಗಿಲ್ಲ, ಎಲ್ಲ ಸಣ್ಣ ಮಕ್ಕಳು ಮಾಡ್ತಾರೆ. ಅಂಥವ್ರಿಗೆ ಮಾಡಿದ್ವಿ. ಸಣ್ಣ ಪುಟ್ಟ ರೈತರಿಗೆ ಅವ್ರು ರಿಕ್ಷಾ ಒಡೆಯನಿಗೆ ಆಟೋ ಒಡೆಯನಿಗೆ ಮಾಡಿದ್ರು ಬಂತೇನು ಹೇಳಿ ಸರ್. ದೊಡ್ಡವ್ರು ಮಾಡೋವನಿಗೆ, ಉಸುಗೊಡೆನಿಗೆ, ಕ್ಲಬ್ ನಡೆಸೋರಿಗೆ, ಓಸರಿಗೆ, ಇಂಟರ್ನೆಟ್ ಗೇಮ್ ಮಾಡೋರಿಗೆ ಯಾವನು ಜಗ್ಗಿ ರೊಕ್ಕ ಕೊಡ್ತಾರೆ ಅವನಿಗೆ ಸುಮ್ಮನೆ ಇರ್ತಾರೆ. ಉಳಿದವ್ರಿಗೆ ಸಣ್ಣ ಪುಟ್ಟ ಮಂದಿ ರೊಕ್ಕ ಕೊಡ್ಲಾರ್ದವ್ನು ಬಂದು ತರೋದು ಅವನ ಮೇಲೆ ಹರಾಸ್ಮೆಂಟ್ ಮಾಡೋದು. ನಾಳೆ ಏನಾದ್ರು ಸೂಸೈಡ್ ಮಾಡ್ಕೊಂಡ್ರೆ ಏ ಸಂಬಂಧ ಆಗ್ಯಾರ ಹಿಂಗೆ ಇನ್ನೂ ನಾಲೇಜೇ ಬಂದಿಲ್ಲ ಪೊಲೀಸ್ ಸ್ಟೇಷನ್. ಪೊಲೀಸರು ಎಲ್ಲರೂ ಮಾಡ್ತಾರ ಸರ್. ನೀವು ಪ್ರಿಯ ಪಾಲಕರೇ, ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಮಾನ್ಯತೆ ಪಡೆದಿರುವ ಸನ್ರೈಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಹಾಗೂ ಡಿ ಫಾರ್ಮಸಿ, ನರ್ಸಿಂಗ್, ಪ್ಯಾರಾಮೆಡಿಕಲ್ ಕಾಲೇಜ್ ಸಿಂಧನೂರು ಸಂಸ್ಥೆಗೆ ಹಿಂದೆ ಭೇಟಿ ನೀಡಿ ಆರೋಗ್ಯ ಕ್ಷೇತ್ರದಲ್ಲಿ ನಿಮ್ಮ ಭವಿಷ್ಯವನ್ನು ನಿರ್ಮಿಸಿಕೊಳ್ಳಿ. ಕಾಲೇಜಿನಲ್ಲಿರುವ ಕೋರ್ಸ್ಗಳು: ಡಿ ಫಾರ್ಮಸಿ ಅವಧಿ 2 ವರ್ಷ, ವಿದ್ಯಾರ್ಹತೆ
PUC ಸೈನ್ಸ್ ಪಾಸ್ ಅಥವಾ NIOS ಪಾಸ್. ನರ್ಸಿಂಗ್ GNM ಅವಧಿ 3 ವರ್ಷ, ವಿದ್ಯಾರ್ಹತೆ PUC ಕಲಾ ವಿಜ್ಞಾನ ಮತ್ತು ವಾಣಿಜ್ಯ. ಪ್ಯಾರಾಮೆಡಿಕಲ್ ಕಾಲೇಜ್ DMLT, DHI, DOT ಆ್ಯಂಡ್ AT ಅವಧಿ 3 ವರ್ಷ, ವಿದ್ಯಾರ್ಹತೆ SSLC ಹಾಗೂ ದ್ವಿತೀಯ PUC ವಿಜ್ಞಾನ ಪಾಸ್. ಈ ಸಂಸ್ಥೆಯ ವಿಶೇಷತೆಗಳು: ಅನುಭವಿ ಹಾಗೂ ನುರಿತ ಉಪನ್ಯಾಸಕರಿಂದ ಬೋಧನೆ, ವಿದ್ಯಾರ್ಥಿಗಳಿಗೆ ಪ್ರಾಯೋಗಿಕ ಹಾಗೂ ವೈದ್ಯಕೀಯ ಕಲಿಕಾ ಅನುಭವವನ್ನು ಹೆಚ್ಚಿಸುವ ಉದ್ದೇಶದಿಂದ ಸಿಂಧನೂರು ಪಟ್ಟಣದ ವಿವಿಧ ಆಸ್ಪತ್ರೆಗಳಲ್ಲಿ ವೈದ್ಯರು ಮತ್ತು ಹಿರಿಯ ನರ್ಸ್ಗಳ ಮಾರ್ಗದರ್ಶನದಲ್ಲಿ ಪ್ರಾಯೋಗಿಕ ಕಲಿಕೆ. ಪ್ರತಿ ಶನಿವಾರ ತಜ್ಞ ವೈದ್ಯರಿಂದ ವಿಶೇಷ ಉಪನ್ಯಾಸ. ವಿದ್ಯಾರ್ಥಿಗಳಿಗೆ ಕಲಿಕಾ ಅನುಭವಕ್ಕಾಗಿ ಸಿಂಧನೂರು ಹಾಗೂ ವಿವಿಧ ನಗರದ ವೈದ್ಯರ ವತಿಯಿಂದ ಉಚಿತವಾಗಿ ನಡೆಯುವ ಸುಮಾರು ಆರೋಗ್ಯ ತಪಾಸಣಾ ಶಿಬಿರ ಹಾಗೂ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರದಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸಿ ವಿಶೇಷ ಕಲಿಕಾ ಅನುಭವವನ್ನು ಪಡೆದಿರುತ್ತಾರೆ. ಸಮಾಜದಲ್ಲಿ ಆರೋಗ್ಯದ ಅರಿವು ಮೂಡಿಸುವ ಉದ್ದೇಶದಿಂದ ವಿದ್ಯಾರ್ಥಿಗಳ ಸಹಭಾಗಿತ್ವದಲ್ಲಿ ವಿವಿಧ ಆರೋಗ್ಯ ಜಾಗೃತಿ, ಆರೋಗ್ಯ ಜಾಥಾ ಕಾರ್ಯಕ್ರಮಗಳು ಹಾಗೂ ಆರೋಗ್ಯ ಶಿಕ್ಷಣ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳಲಾಗುತ್ತದೆ. ಪರಿಸರ ಸ್ವಚ್ಛತೆ ಮತ್ತು ಆರೋಗ್ಯಕರ ಜೀವನ ಶೈಲಿಯ ಕುರಿತು ಜನರಲ್ಲಿ ಅರಿವು ಮೂಡಿಸಲಾಗುತ್ತದೆ. ಸುಸಜ್ಜಿತ ಕಟ್ಟಡಗಳು, ಸ್ಮಾರ್ಟ್ ಕ್ಲಾಸಸ್, ಆಧುನಿಕ ಲ್ಯಾಬ್ ಸೌಲಭ್ಯಗಳು ಹಾಗೂ ಪ್ರಾಯೋಗಿಕ ತರಬೇತಿ ವ್ಯವಸ್ಥೆ. ವಿದ್ಯಾರ್ಥಿಗಳ ಸುರಕ್ಷತೆಗಾಗಿ CC ಕ್ಯಾಮೆರಾ ಅಳವಡಿಸಲಾಗಿದೆ. ವಿದ್ಯಾರ್ಥಿಗಳಿಗೆ ವಿವಿಧ ಖಾಸಗಿ ಆಸ್ಪತ್ರೆಗಳು ಹಾಗೂ ವಿವಿಧ ಫಾರ್ಮಾ ಕಂಪನಿಗಳ ಸಹಯೋಗದಲ್ಲಿ ಕ್ಯಾಂಪಸ್ ಸಂದರ್ಶನದ ಮೂಲಕ ನೇರ ಉದ್ಯೋಗದ ಅವಕಾಶವನ್ನು ಕಲ್ಪಿಸಲಾಗುತ್ತದೆ. ಪ್ರವೇಶಕ್ಕಾಗಿ ಹಿಂದೆ ಸಂಪರ್ಕಿಸಿ. ಇರ್ಫಾನ್ K, ಅಧ್ಯಕ್ಷರು, ಸನ್ರೈಸ್ D ಫಾರ್ಮಸಿ, ನರ್ಸಿಂಗ್ ಪ್ಯಾರಾಮೆಡಿಕಲ್ ಕಾಲೇಜ್, ವಾಸವಿ ಕಲ್ಯಾಣ ಮಂಟಪದ ಮುಂಭಾಗ, PWD ಕ್ಯಾಂಪ್, ರಾಯಚೂರು ರಸ್ತೆ, ಸಿಂಧನೂರು. ಮೊಬೈಲ್ ನಂಬರ್ 8197143588, 8904242655, 90367313885. ಮಲೇರಿಯಾ ಒಂದು ಸಾಂಕ್ರಾಮಿಕ ರೋಗವಾಗಿದೆ. ಪರಿಸರ ಸ್ವಚ್ಛತೆ ಮತ್ತು ಸೊಳ್ಳೆಗಳ ನಿಯಂತ್ರಣದ ಮೂಲಕವೇ ಇದನ್ನು ತಡೆಗಟ್ಟಬಹುದು. ಮಲೇರಿಯಾ ಹರಡುವ ವಿಧಾನದ ಲಕ್ಷಣಗಳ ಮುನ್ನೆಚ್ಚರಿಕೆ ಬಗ್ಗೆ ಮತ್ತು ಸಮಯಕ್ಕೆ ಚಿಕಿತ್ಸೆ ಪಡೆಯುವ ಅಗತ್ಯತೆಯ ಕುರಿತು ಪ್ರಾಂಶುಪಾಲ ಲಾಜರ್ ಸಿರಿಲ್ ಮಾಹಿತಿ ನೀಡಿದರು. ನಗರದ ಸನ್ರೈಸ್ ಶಿಕ್ಷಣ ಸಂಸ್ಥೆಯಲ್ಲಿ ಏಪ್ರಿಲ್ 25 ಶನಿವಾರದಂದು ವಿಶ್ವ ಮಲೇರಿಯಾ ದಿನಾಚರಣೆ ಉದ್ಘಾಟಿಸಿ ಆಚರಿಸಿ ಮಲೇರಿಯಾ ತಡೆಗಟ್ಟುವಿಕೆ ಬಗ್ಗೆ ವಿದ್ಯಾರ್ಥಿಗಳ ಸ್ವಚ್ಛತೆ ಮತ್ತು ಆರೋಗ್ಯದ ಮಹತ್ವದ ಕುರಿತು ಜಾಗೃತಿ ನಡೆಸಿ ವಿದ್ಯಾರ್ಥಿಗಳಿಗೆ ಅರಿವು ಮೂಡಿಸಲಾಯಿತು. ಪರಿಸರ ನಿರ್ವಹಣೆ: ಮನೆಯ ಸುತ್ತಮುತ್ತ ನೀರು ನಿಲ್ಲದಂತೆ ನೋಡಿಕೊಳ್ಳಬೇಕು. ಹೂವಿನ ಕುಂಡ, ಫ್ರಿಡ್ಜ್, ಟ್ರೇ, ಕುಡಿಯುವ ನೀರಿನ ಪಾತ್ರೆಗಳ ಸ್ವಚ್ಛತೆ, ಮಳೆ ನೀರು ಸಂಗ್ರಹ ಸ್ಥಳಗಳನ್ನು ಮುಚ್ಚಬೇಕು. ಕಸದ ರಾಶಿ ಮತ್ತು ಮಣ್ಣು ಗುಂಡಿಗಳನ್ನು ತೆರವುಗೊಳಿಸಬೇಕು. ಮಸ್ಕಿಟೋ ಕಾಯಿಲ್ ಲಿಕ್ವಿಡ್ ಅಥವಾ ಸ್ಪ್ರೇ ಬಳಸಿ ಮಲಗುವಾಗ ಸೊಳ್ಳೆ ಜಾಲ ಬಳಸುವುದು ಒಳ್ಳೆಯದು. ವೈಯಕ್ತಿಕ ಆರೋಗ್ಯ ಸುರಕ್ಷತೆ: ಸಂಜೆ ನಂತರ ಪೂರ್ಣಬಾಹು ಉಡುಪು ಧರಿಸಿ ಮಕ್ಕಳಿಗೆ ಹಾಗೂ ಗರ್ಭಿಣಿಯರಿಗೆ ವಿಶೇಷ ಜಾಗ್ರತೆ ವಹಿಸಿ ಜ್ವರ ಕಂಡ ತಕ್ಷಣ ರಕ್ತ ಪರೀಕ್ಷೆ ಮಾಡಿಸಿಕೊಳ್ಳಬೇಕು. ಆರೋಗ್ಯ ಇಲಾಖೆ ಸೂಚನೆ ಪಾಲಿಸಿ ಉಚಿತ ಮಲೇರಿಯಾ ಪರೀಕ್ಷಾ ಶಿಬಿರಗಳಲ್ಲಿ ಭಾಗವಹಿಸಿ ವೈದ್ಯರ ಸಲಹೆಯಂತೆ ಪೂರ್ಣ ಔಷಧಿ ಸೇವನೆ ಮಾಡಬೇಕು. ಮಲೇರಿಯಾ ಲಕ್ಷಣ ನಿರ್ಲಕ್ಷಿಸಬೇಡಿ. ಮಲೇರಿಯಾದಿಂದ ಹಠಾತ್ತವಾಗಿ ಜ್ವರ ಮತ್ತು ನಡುಕ, ತಲೆನೋವು ಮತ್ತು ದೇಹ ನೋವು, ವಾಂತಿ, ದೌರ್ಬಲ್ಯ, ಬೆವರು ಬರುವುದು. ವಿದ್ಯಾರ್ಥಿಗಳು ಸ್ವಚ್ಛ ಪರಿಸರ, ಆರೋಗ್ಯಕರ ಜೀವನ ಎಂಬ ಸಂದೇಶದೊಂದಿಗೆ ಜಾಗೃತಿ ಪ್ರತಿಜ್ಞೆ ಸ್ವೀಕರಿಸಿ ಪೋಸ್ಟರ್ ಪ್ರದರ್ಶನ, ಜಾಗೃತಿ ಘೋಷಣೆಗಳನ್ನು ಕೂಗಿದರು. ಮಲೇರಿಯಾ ತಡೆಗಟ್ಟುವುದು ಕೇವಲ ಆರೋಗ್ಯ ಇಲಾಖೆಯ ಹೊಣೆಗಾರಿಕೆ ಮಾತ್ರ ಅಲ್ಲ, ಪ್ರತಿಯೊಬ್ಬ ನಾಗರಿಕನ ಜವಾಬ್ದಾರಿಯಾಗಿದೆ. ಸ್ವಚ್ಛತೆ, ಜಾಗೃತಿ ಮತ್ತು ಸಮಯಕ್ಕೆ ಚಿಕಿತ್ಸೆ ಪಡೆಯುವ ಮೂಲಕ ಆರೋಗ್ಯಕರ ಸಮಾಜವನ್ನು ನಿರ್ಮಿಸೋಣ ಎಂದು ಸಾರ್ವಜನಿಕರಲ್ಲಿ ಅರಿವು ಮೂಡಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಉಪನ್ಯಾಸಕರಾದ ವೀರೇಶ್, ಸಂತೋಷಿ, ಶೋಭಾ, ವೀರೇಶ್ವರಿ, ಸುಧಾ, ಆಸುಪಾಶ, ರಾಜೇಶ್, ಚೈತ್ರ, ಕಾಲೇಜಿನ ವಿದ್ಯಾರ್ಥಿಗಳು ಹಾಗೂ ವಿದ್ಯಾರ್ಥಿನಿಯರು ಭಾಗವಹಿಸಿದ್ದರು. ಮಲೇರಿಯಾ ಒಂದು ಜೀವನಕ್ಕೆ ಅಪಾಯಕಾರಿಯಾದ ರೋಗ ಅಂತಾನೆ ಹೇಳ್ತೇವೆ. ಯಾಕಂದ್ರೆ ಇದು ಒಂದು ಅನಫೆಲಿಸ್ ಎಂಬ ಒಂದು ಹೆಣ್ಣು ಸೊಳ್ಳೆಯಿಂದ ಈ ಒಂದು ರೋಗ ಹರಡುತ್ತದೆ. ಸೊ ಇದು ಹರಡೋದ್ರಿಂದ ಏನೆಲ್ಲ ಸಿಂಪ್ಟಮೆಟಿಕ್ ಆಗ್ಬೋದು, ಏನೆಲ್ಲ ಕಾರಣಗಳು ಆಗ್ಬೋದು ಅಂತಂದ್ರೆ, ಸೊ ಮೊದಲನೇದಾಗಿ ಜ್ವರ ಬರುವ ಸಾಧ್ಯತೆ ಇರುತ್ತೆ. ತಾಲೂಕಿನ ಗೊಂಡಿಗನೂರು ಆಡಳಿತಾಧಿಕಾರಿ VA ಹನುಮನಗೌಡನ ಮೇಲೆ ದೈಹಿಕ ಹಲ್ಲೆ ಮಾಡಿದವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕೆಂದು ಸಿಂಧನೂರು ತಾಲೂಕಾ ಸರ್ಕಾರಿ ನೌಕರ ಸಂಘದ ವತಿಯಿಂದ ತಹಶೀಲ್ದಾರ್ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಯಿತು. ತಾಲೂಕಿನ ಡಿ ಮಲದಿನ್ನಿ ಗ್ರಾಮಕ್ಕೆ ಏಪ್ರಿಲ್ 24ರಂದು ಜೋಳ ಬೆಳೆಯ ಸಮೀಕ್ಷೆಗೆ ಜಮೀನಿಗೆ ಹೋದಾಗ ಯಮನಪ್ಪ ತಾಯಿ ಕರಿಯಮ್ಮ ಸಾಕಿನ ಬೆಳಗುರಿಕೆ ಬೆಳೆಗೆ ಪರಿಹಾರ ಬರದೇ ಇರುವುದಕ್ಕೆ ನೀನು ನೀಡಿದ ವರದಿಯೇ ಕಾರಣ ಎಂದು ಅವ್ಯಾಚ್ಯ ಶಬ್ದಗಳಿಂದ ನಿಂದಿಸಿ ಏಕಾಏಕಿ ಪಿಕಾಸಿಯಿಂದ ಹೊಡೆದು ದೈಹಿಕ ಹಲ್ಲೆ ಮಾಡಿದ್ದಾರೆ. ಸರ್ಕಾರಿ ನೌಕರರಿಗೆ ಸೂಕ್ತ ರಕ್ಷಣೆ ಬೇಕು, ಅದರಂತೆ ಕಾನೂನು ರಚನೆ ಆಗಬೇಕು.
ಜೀವ ಭಯದಲ್ಲಿ ನೌಕರಿ ಮಾಡುವಂತಾಗಿದೆ. ಇದು ಆಗಬಾರದು ಎಂದು ಮನವಿಯಲ್ಲಿ ತಿಳಿಸಿದರು. ಸಿಂಧನೂರು ತಾಲೂಕು ನೌಕರರ ಸಂಘದ ಅಧ್ಯಕ್ಷ ಚಂದ್ರಶೇಖರ್ ಹಿರೇಮಠ್, ಕಾರ್ಯದರ್ಶಿ ಆನಂದ್ ಮೋಹನ್, ಉಪಾಧ್ಯಕ್ಷ ಸಫೀಶುಲ್ಲಾ ಖಾದ್ರಿ, ಖಜಾಂಚಿ ವೀರನಗೌಡ ಸೇರಿದಂತೆ ಸಿಂಧನೂರು ತಾಲೂಕಾ ನೌಕರರು ಮನವಿ ಸಲ್ಲಿಸಿದರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್. ಇದು ನಿಮ್ಮ ಧ್ವನಿ. ನಮಸ್ಕಾರ ಕರ್ನಾಟಕ. ರಿಲ್ಯಾಕ್ಸ್ ಮೂಡ್ಗೆ ಏನಾದ್ರೂ ಪ್ಲಾನ್ ಮಾಡ್ತಿದ್ರೆ ನಾನ್ ನಿಮ್ಗೊಂದು ಅದ್ಭುತ ಪ್ರಪಂಚನ ಪರಿಚಯಿಸ್ತಿದ್ದೀನಿ ನೋಡಿ. ನೀವೊಮ್ಮೆ ಈ ಸ್ಥಳಕ್ಕೆ ಭೇಟಿ ನೀಡಿದ್ರೆ ನಿಜವಾಗ್ಲೂ ಖುಷಿಯಲ್ಲಿ ಕಳೆದು ಹೋಗ್ತೀರಾ. ಗಂಧರ್ವಗಿರಿ ಅಡ್ವೆಂಚರ್ಸ್ ಅಂಡ್ ನೇಚರ್ ರಿಟ್ರೀಟ್. ಬಳ್ಳಾರಿಯಿಂದ ಬೆಂಗಳೂರು ರಸ್ತೆ ಮೂಲಕ ಸಾಗಿದ್ರೆ ಡಿ ಹಿರಾಳ್ ಅನ್ನೋ ಗ್ರಾಮ ಸಿಗುತ್ತೆ. ಅಲ್ಲಿಂದ ಜಸ್ಟ್ 1.5 ಕಿಲೋಮೀಟರ್ ಬಸಾಪುರ ರಸ್ತೆ ಬಂದ್ರೆ ನಿಮಗೆ ಸಿಗುತ್ತೆ ಪ್ರಕೃತಿ ಸೊಬಗಲ್ಲಿ ಸರಿಸುಮಾರು 50 ಎಕರೆ ವಿಶಾಲವಾದ ಪ್ರದೇಶದಲ್ಲಿ ನಿರ್ಮಾಣವಾಗಿದೆ ಗಂಧರ್ವಗಿರಿ ಅಡ್ವೆಂಚರ್ಸ್ ಅಂಡ್ ನೇಚರ್ ರಿಟ್ರೀಟ್ ಎನ್ನುವ ಸುಂದರ ಪ್ರಪಂಚ. ಇಲ್ಲಿಯ ವಿಶಾಲವಾದ ಆಕ್ಟೋ ಸ್ವಿಮ್ಮಿಂಗ್ ಪೂಲ್ ಮತ್ತು ಡೋನಟ್ ಬೋಟ್, ಟ್ರೆಂಡಿಂಗ್ ನಲ್ಲಿರೋ ಫೋಟೋ ಶೂಟ್ ಗೆ ನಿರ್ಮಾಣವಾಗಿದೆ ಕ್ಯಾಂಡಿ ಲ್ಯಾಂಡ್ ಎನ್ನುವ ಕಲರ್ಫುಲ್ ಪ್ರಪಂಚ. ಪ್ರಕೃತಿ ಮಡಿಲಲ್ಲಿನ ಅಡ್ವೆಂಚರ್ಸ್, ಅತಿ ಉದ್ದದ ಜಿಪ್ ಲೈನ್ ಮೂಲಕ ಸಾಗುವ 60 ಸೆಕೆಂಡ್ಗಳ ರೋಚಕ ಅಡ್ವೆಂಚರ್ ಅನುಭವ ವಿಶೇಷ ಥ್ರಿಲ್ಲಿಂಗ್ ನೀಡುತ್ತೆ. ಜೊತೆಗೆ ಚಿಕ್ಕ ಮಕ್ಕಳು ತುಂಬಾನೇ ಇಷ್ಟಪಡೋ ಡ್ಯಾಶಿಂಗ್ ಕಾರ್, ಡ್ರ್ಯಾಗನ್ ರೈಡ್, ಬುಲ್ ರ್ಯಾಡೋ, ಮೋನೋ ಟ್ರೈನ್, ಜಂಪಿಂಗ್ ಫ್ರಾಗ್, ಪ್ಲೇನ್ MGR, ಫಾಂಡಾ ಟ್ರೈನ್, ಕೊಲಂಬಸ್, ಫ್ಲೈಯಿಂಗ್ ಕ್ರೂಸಲ್, ಆರ್ಚರಿ, ಏರ್ ರೈಫಲ್ ಶೂಟಿಂಗ್, ಫ್ರೇಸ್ಬಿ, ಸೂಪರ್ ಜೆಟ್ ರೈಡ್, ಕಲ್ಪವೃಕ್ಷ ಸೆಂಟರ್. ಇದೇನಂತೀರಾ? ಮಾವಿನ ಮರದ ಅಂಗಳದಲ್ಲಿ ಭೋಜನ ಸವಿಯೋ ಮಜಾನೇ ಬೇರೆ ಕಣ್ರಿ. ಅದರಲ್ಲೂ ಇಲ್ಲಿ ಪ್ಯೂರ್ ಆರ್ಗ್ಯಾನಿಕ್ ಹೈಜಿನಿಕ್ ಫುಡ್ ಗೆ ಒತ್ತು ಕೊಟ್ಟು ನಿರ್ಮಿಸಲಾಗಿದೆ. ಕಿಡ್ಸ್ ಸ್ವಿಮ್ಮಿಂಗ್ ಪೂಲ್, DJ ವಿತ್ ರೈನ್ ಡ್ಯಾನ್ಸ್, ಯಂಗ್ಸ್ಟರ್ಸ್ ಅಂತೂ ಫುಲ್ ಎಂಜಾಯ್ ಮಾಡ್ತಾರೆ. ಇನ್ನು ಗಂಧರ್ವಗಿರಿಯ ಅತ್ಯಾಕರ್ಷಕ ತಾಣವಾದ ವಿಶಾಲವಾದ ಅಡಲ್ಟಸ್ ಆಕ್ಟೋ ಸ್ವಿಮ್ಮಿಂಗ್ ಪೂಲ್ ನಲ್ಲಿ ಸಖತ್ ಎಂಜಾಯ್ ಮಾಡಬಹುದು. ಬಗೆ ಬಗೆಯ ಬಣ್ಣ ಬಣ್ಣದ ವಿವಿಧ ಪಕ್ಷಿಗಳ ಅನಿಮಲ್ ಕಿಂಗ್ಡಮ್. ಇನ್ನೊಂದು ಇಲ್ಲಿಯ ವಿಶೇಷತೆ ಅಂದ್ರೆ 200ರಿಂದ 300 ಜನರು ಸೇರಿ ಆಚರಿಸಿಕೊಳ್ಳಬಹುದಾದ ಕಿಟಿ ಪಾರ್ಟಿ, ಬರ್ಡೇ ಪಾರ್ಟಿ, ವೆಡ್ಡಿಂಗ್ ಆನಿವರ್ಸರಿ ಸೇರಿದಂತೆ ಯಾವುದೇ ಸಂಸ್ಥೆ ಸಂಘದ ವಾರ್ಷಿಕೋತ್ಸವದಂತಹ ಸಮಾರಂಭಗಳನ್ನ ಆಚರಿಸಿಕೊಳ್ಳೋದಕ್ಕೆ ಪಾರ್ಟಿ ಹಾಲ್ ಸೆಟಪ್ ಕೂಡ ಅವೈಲೇಬಲ್ ಇದೆ. 15ರಿಂದ 20 ಜನರು ತಂಗಲು ಸೆಂಟ್ರಲ್ AC ಡಾರ್ಮೆಟ್ರಿ ಕೂಡ ಇದೆ. ಪ್ರತ್ಯೇಕವಾಗಿ ತಂಗಲು 3 AC ರೂಮ್ಗಳ ಸೌಲಭ್ಯವೂ ಲಭ್ಯವಿದೆ. ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಗ್ರೂಪ್ ಗಳಿಗೆ ವಿಶೇಷವಾದ ಟೆಂಟ್ ಹೌಸ್ ಮತ್ತು ಫೈರ್ ಕ್ಯಾಂಪ್ ಕೂಡ ಅವೈಲೇಬಲ್ ಇದೆ. ಮತ್ತೆ ತಡ, ಹಿಂದೆ ಭೇಟಿ ನೀಡಿ ಗಂಧರ್ವಗಿರಿ ಅಡ್ವೆಂಚರ್ಸ್ ಅಂಡ್ ನೇಚರ್ ರಿಟ್ರೀಟ್, ಬೆಂಗಳೂರು ರಸ್ತೆ, ಡಿ ಹಿರಾಳ್, ಟುವರ್ಡ್ಸ್ ಬಸಾಪುರ, ಬಳ್ಳಾರಿ. ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಕಾಣಿಸೋ ನಂಬರ್ಸ್ಗೆ ಸಂಪರ್ಕಿಸಿ.